ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19 ಹಾಗೆ 20ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು. 19ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗ್ತಾ ಇದೆ. ಯಾವಾಗ ಬಂದು ಜಮಾ ಆಗುತ್ತೆ, ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬಂದು ಜಮಾ ಆಗುತ್ತೆ ಅನ್ನುವಂಥ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆಯೇ ಇಲ್ಲಿ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಡೆಯಿಂದ ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿರುವಂಥದ್ದು, ಆ ಒಂದು ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ವಿಡಿಯೋ ಅರ್ಥ ಆಗೋದಿಲ್ಲ ವೀಕ್ಷಕರು. ಹಾಗಾಗಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಎಷ್ಟೊಂದು ಜನ ವಿಡಿಯೋನ ನೋಡ್ತಾ ಇದ್ದಾರೆ, ಆದರೂ ಕೂಡ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಇದೇ ರೀತಿಯಾದಂಥ ಹೆಚ್ಚು ಅಪ್ಡೇಟ್ಸನ್ನು ಮಾಡೋದಕ್ಕಾಗಿ ನಮಗೂ ಕೂಡ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಬೇಕಾದ್ರೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋಗೆ ಇನ್ನೂ ಕೂಡ ಯಾರು ಲೈಕ್ ಮಾಡಿಲ್ಲ ನೋಡಿ, ತಪ್ಪದೆ ಎಲ್ಲರೂ ಕೂಡ ಲೈಕ್ ಮಾಡಿ. ಎಷ್ಟೊಂದು ಜನ ವಿಡಿಯೋನ ನೋಡ್ತಾ ಇದ್ದಾರೆ, ಆದರೂ ಕೂಡ ಲೈಕ್ ಮಾಡ್ತಾ ಇಲ್ಲ. ತಪ್ಪದೆ ನೀವು ಲೈಕ್ ಮಾಡೋದ್ರಿಂದ ಇದೇ ರೀತಿಯಂಥ ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಹಾಗೆ ಎಲ್ಲರೂ ಕೂಡ ತಪ್ಪದೆ ಲೈಕ್ನ ಮಾಡಿದ್ರೆ ಲೈಕು. ಬನ್ನಿ ವೀಕ್ಷಕರ, ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾನೆ. ಅದಕ್ಕಿಂತ ಮುಂಚೆ ಇಲ್ಲಿ 18ನೇ ಕಂತಿನ ಹಣ ಎಷ್ಟೊಂದು ಜನ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಒಂದು ಅಕೌಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಈಗ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ 90 to 95% ಹಣ ಬಂದು ತಲುಪಿದೆ. ಓಕೆನಾ, ನಿಮ್ಮ ಖಾತೆಗಳು ಕೂಡ ಹಣ ಬಂದು ತಲುಪಿರುತ್ತೆ. ಇನ್ನೂ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಬಂದಿಲ್ಲ ಅಂತಂದ್ರೆ ಅವರ ಒಂದು ಇಲ್ಲಿ ರೇಷನ್ ಕಾರ್ಡ್ ಪ್ರಾಬ್ಲಮ್ ಆಗಿರುತ್ತೆ. ಅವರು ಟ್ಯಾಕ್ಸ್ ಪೇಯರ್ಸ್ ಅಲ್ಲದೆ ಇದ್ರು ಕೂಡ ಟ್ಯಾಕ್ಸ್ ಪೇಯರ್ಸ್ ಅಂತ ತೋರಿಸ್ತಾ ಇದೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ. ಹಾಗೆ ಈ ಒಂದು ಪ್ರಾಬ್ಲಮ್ ಆಗಿದೆ ಅಂತಾನೆ ಹೇಳ್ಬೋದು. ಅವ್ರಿಗೆ 18ನೇ ಕಂತಿನ ಹಣ ಬಂದಿಲ್ಲ. ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಿ, ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನಿಮ್ಮ ಖಾತೆಗಳಿಗೆ ಹಣವನ್ನು ಜಮಾ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಹಾಗೆ ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಿ, ನಿಮಗೂ ಕೂಡ 18ನೇ ಕಂತಿನ ಹಣ ಬಂದು ತಲುಪುತ್ತೆ. ಎಷ್ಟೊಂದು ಜನ ಫಲಾನುಭವಿಗಳು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ, ನಮಗೆ 18ನೇ ಕಂತಿನ ಹಣ ಬಂದಿಲ್ಲ ಅಂತ. ಆದಷ್ಟು ಬೇಗ ಬಂದು ತಲುಪುತ್ತೆ. ಓಕೆನಾ, ಹಾಗೆ ಇಲ್ಲಿ ನಿಮ್ಮ ಖಾತೆಗಳಿಗೆ 4,000 ರೂಪಾಯಿ ಹಣ ಬಂದು ತಲುಪ್ತಾ ಇದೆ ವೀಕ್ಷಕರೇ. ಅದು ಯಾವ ಹಣ ಅಂತ ನಿಮಗೆ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಇಲ್ಲಿ 19ನೇ ಕಂತಿನ ಹಣದ ಬಗ್ಗೆ ನಿಮಗೆ ಯಾವಾಗ ಬರುತ್ತೆ ಈ ಒಂದು 19ನೇ ಕಂತಿನ ಹಣ ಅಂತ ತಿಳಿಸ್ಕೊಡ್ತಾನೆ ವೀಕ್ಷಕರೇ. ಈ ಒಂದು 19ನೇ ಕಂತಿನ ಹಣ ನಿಮಗೆ ಈಗಾಗಲೇ ಬಂದು ತಲುಪಬೇಕಾಗಿತ್ತು. ಯಾಕಂದ್ರೆ ಇದು ಯಾವ ತಿಂಗಳಿನ ಹಣ ಅಂತಂದ್ರೆ ಇದು ಫೆಬ್ರವರಿ ತಿಂಗಳಿನ ಹಣ. ನಿಮಗೆ ಮಾರ್ಚ್ ತಿಂಗಳಿನಲ್ಲೇ ಬಂದು ತಲುಪಬೇಕಾಗಿತ್ತು. ಆದರೆ ಇದು ಏಪ್ರಿಲ್ ತಿಂಗಳು ಬಂದರೂ ಕೂಡ ನಿಮ್ಮ ಖಾತೆಗಳಿಗೆ ಇನ್ನೂ ಹಣ ಬಂದು ತಲುಪಿಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಇಲ್ಲಿ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಯಾವಾಗ ಈ ಒಂದು ಹಣ ಬಂದು ತಲುಪುತ್ತೆ ನಿಮ್ಮ ಖಾತೆಗಳಿಗೆ ಅಂತ. ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ಅಂದ್ರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 2,500 ಕೋಟಿ ಹಣವನ್ನ ಈಗಾಗಲೇ ರಿಲೀಸ್ ಆಗಿದೆ ಅಂತ ಇಲ್ಲಿ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗೋದಷ್ಟೇ ಬಾಕಿ ಇರುವಂಥದ್ದು ಸ್ನೇಹಿತರೆ. ಇದು ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನೇ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಯಾವಾಗ ಹಣ ಬಂದು ತಲುಪುತ್ತೆ, ಎಕ್ಸಾಕ್ಟ್ ಡೇಟ್ ಅನ್ನು ಕೂಡ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು, ಅದನ್ನ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಇದೇ ರೀತಿಯಂತ ಡೈಲಿ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಗೊತ್ತು ವೀಕ್ಷಕರೇ. ಎಷ್ಟೊಂದು ಜನ ವಿಡಿಯೋನ ನೋಡ್ತಾ ಇದ್ರೆ ಆದರೂ ಕೂಡ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಇದೇ ರೀತಿಯಾಗಿ ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ ನಮಗೂ ಕೂಡ ಸಪೋರ್ಟ್ ಸಿಗುತ್ತೆ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ. ಹಾಗೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೂ ಕೂಡ ತಪ್ಪದೆ ಲೈಕ್ನ ಮಾಡಿ ವೀಕ್ಷಕರೇ. ಈ ಒಂದು 19ನೇ ಕಂತಿನ ಹಣ ನಿಮಗೆ ಇದೇ ಒಂದು ಏಪ್ರಿಲ್ 15ನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗುತ್ತೆ. ಓಕೆನಾ, ಇಲ್ಲಿ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಹಣ 19ನೇ ಕಂತಿನ ಹಣ ಏಪ್ರಿಲ್ 14 ಅಥವಾ 15ನೇ ತಾರೀಕಂದು ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ. ಬಂದ ತಕ್ಷಣ ನಿಮಗೆ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬಂದು ತಲುಪ್ತಾ ಇದೆ ಅನ್ನುವಂಥ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೇನೆ. ಓಕೆನಾ, ವಿಡಿಯೋಸ್ಗಾಗಿ ವೆಯ್ಟ್ ಮಾಡ್ತಾ ಇರಿ. ಹಾಗೆಯೇ ಇಲ್ಲಿ 20ನೇ ಕಂತಿನ ಹಣ ಕೂಡ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು ಸ್ನೇಹಿತರೆ. ಈ ಒಂದು 20ನೇ ಕಂತಿನ ಹಣ ನಿಮಗೆ ಇದೇ ಒಂದು ಏಪ್ರಿಲ್ ತಿಂಗಳಲ್ಲಿ ಬಂದು ತಲುಪುವಂಥ ಎಲ್ಲ ಚಾನ್ಸಸ್ ಇದೆ. ಅದನ್ನೂ ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ ಯಾವಾಗ ಬರುತ್ತೆ
ಹಣ ಬಂದ ಕೂಡಲೇ ಕೂಡ ನಿಮಗೆ ವಿಡಿಯೋ ಮಾಡಿ ಡೈಲಿ ಅಪ್ಡೇಟ್ಸನ್ನು ನಿಮಗೆ ಕೊಡ್ತಾ ಇರ್ತೇನೆ. ಓಕೆನಾ? ಹಾಗಾದರೆ ನಿಮಗೆ ನಿಮ್ಮ ಖಾತೆಗಳಿಗೆ 4,000 ರೂಪಾಯಿ ಹಣ ಹೇಗೆ ಬಂದು ತಲುಪ್ತಾ ಇದೆ ವೀಕ್ಷಕರೇ, ಇದನ್ನ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಎಷ್ಟೊಂದು ಜನ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಗೊತ್ತು. ಬೇಗ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ. ಮಾಡಿದ್ರೆ ಲೈಕು, ಇದೇ ರೀತಿಯಾಗಿ ಲೈಕ್ ಮಾಡೋದ್ರಿಂದ ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಹಾಗೆ ಎಲ್ಲರೂ ಕೂಡ ತಪ್ಪದೆ ಲೈಕ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು 4,000 ರೂಪಾಯಿ ಹಣ ಹೇಗೆ ಸಿಗ್ತಾ ಇದೆ ಅಂತಂದರೆ, ಇಲ್ಲಿ ಯಾರಿಗೆ ಪೆಂಡಿಂಗ್ ಹಣ ಉಳಿದಿತ್ತು 17 ಹಾಗೆ 18ನೇ ಕಂತಿನ ಹಣ ಯಾರಿಗೆ ಬಂದಿದ್ದಿಲ್ಲ ನೋಡಿ, ಅಂಥ ಒಂದು ಫಲಾನುಭವಿಗಳಿಗೆ ಇಲ್ಲಿ 17ನೇ ಕಂತಿನ ಹಣ 2,000 ರೂಪಾಯಿ ಹಣ ಬಂದು ಜಮಾ ಆಗಿದೆ. ಅದಾಗಿ 2 ದಿನಗಳಲ್ಲಿ ಅವ್ರಿಗೆ 18ನೇ ಕಂತಿನ ಹಣ ಕೂಡ ಬಂದು ಜಮಾ ಆಗಿರುವಂಥದ್ದು. ಟೋಟಲ್ ಆಗಿ 4,000 ರೂಪಾಯಿ ಹಣ ಅವರ ಖಾತೆಗಳಿಗೆ ಇಲ್ಲಿ ಬಂದು ಜಮಾ ಆಗಿದೆ. ಈಗ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಒಂದು ಜಿಲ್ಲೆ ಯಾವುದು, ಯಾವ ಕಂತಿನ ಹಣ ಬಂದಿಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿಕೊಂಡು ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಯಾವ ಜಿಲ್ಲೆ ಯಾವ ಕಂತಿನ ಹಣ ಬಂದಿಲ್ಲ ಅಂದರೆ 1ನೇ ಕಂತಿನ ಹಣದಿಂದ ಹಿಡಿದು 18ನೇ ಕಂತಿನ ಹಣದವರೆಗೆ ಯಾವ ಫಲಾನುಭವಿಗಳಿಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಓಕೆನಾ? ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ವೀಕ್ಷಕರೇ. ಈ ಒಂದು ವಿಡಿಯೋನ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ ತಲುಪಾಗೆ ಶೇರ್ ಮಾಡಿ. ಯಾರು 17, 18, 19ನೇ ಕಂತಿನ ಹಣ ಬಂದಿಲ್ಲ ಅಂತಿರ್ತಾರೆ ಅಂಥ ಒಂದು ಫಲಾನುಭವಿಗಳಿಗೆ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಅಪ್ಡೇಟ್ಸು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋಗೆ ಎಷ್ಟೊಂದು ಜನ ಲೈಕ್ ಮಾಡಿಲ್ಲ ಅಂತ ಗೊತ್ತು. ಈಗಾದರೂ ತಪ್ಪದೆ ಎಲ್ಲರೂ ಕೂಡ ಲೈಕ್ನ ಮಾಡಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರೇ.